ನಮಸ್ಕಾರ ಸ್ನೇಹಿತರೆ, ಫೋಕಸ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಒಂದು ಕ್ಷಣ ಊಹೆ ಮಾಡಿ, ನಿಮ್ಮ ಮುಂದೆ ನಿಮ್ಮ ರಸ್ತೆಯಲ್ಲಿ ಒಂದು ಲ್ಯಾಂಬೋರ್ಗಿನಿ ಕಾರು ಬಂದರೆ ಹೇಗಿರುತ್ತೆ. ಅದರ ಸೌಂಡ್, ಅದರ ಸ್ಟೈಲ್ ಹಾಗೂ ಸ್ಪೀಡ್, ಜನ ಎಲ್ಲ ನೋಡೋದು ಈ ಲ್ಯಾಂಬೋರ್ಗಿನಿ ಕಾರು. ಹಾಗಾದರೆ ಯಾವುದೇ ಸಾಮಾನ್ಯ ಒಂದು ವಸ್ತು, ಮನುಷ್ಯನ ಕೈಯಲ್ಲಿ ಸಿಗದಂತಹ ಒಂದು ವಸ್ತು, ಅದನ್ನು ಸಾಮಾನ್ಯ ಮನುಷ್ಯ ಖರೀದಿ ಮಾಡೋದಕ್ಕೆ ಆಗಲ್ಲ, ಇದು ಸಾಧ್ಯವೇ ಇಲ್ಲ. ಆ ಒಂದು ವಸ್ತು ಮನುಷ್ಯನ ಕಣ್ಣ ಮುಂದೆ ಬಂದಾಗ ಎಂತಹ ಮನುಷ್ಯ ಕೂಡ ತಿರುಗಿ ನೋಡೋದು ಖಂಡಿತ ಅಲ್ವಾ. ಗಲ್ಲಿ ಗಲ್ಲಿ ಹುಡುಗರ ಕೆಲವರ ಕನಸಾಗೆ ಉಳಿಯುತ್ತೆ ಈ ಕಾರು. ಎಷ್ಟು ಶ್ರೀಮಂತಿಕೆ ಇರುವಂತಹ ವ್ಯಕ್ತಿಗಳ ಕೈಯಲ್ಲೂ ಕೂಡ ತೆಗೆದುಕೊಳ್ಳಲು ಸಾಧ್ಯವಾಗದಂತಹ ಕಾರು. ಯಾಕಂದ್ರೆ ಲ್ಯಾಂಬೋರ್ಗಿನಿ ಅಂದ್ರೆ ಸಾಮಾನ್ಯ ಕಾರು ಅಲ್ಲ, ಅದು ಒಂದು ಕನಸು. ನೀವು ನೋಡ್ತಿರೋದು ಈ ಲ್ಯಾಂಬೋರ್ಗಿನಿ ಕಾರಿನ ಬೆಲೆ ಎಷ್ಟು ಗೊತ್ತಾ? ಸುಮಾರು 3ರಿಂದ 4 ಕೋಟಿ, ಕೆಲವೊಮ್ಮೆ 8 ಕೋಟಿ ಕೂಡ ಈ ಬೆಲೆ ಹೋಗುತ್ತೆ. ಇನ್ನು 1 ಕೋಟಿಯಲ್ಲಿ ಸಾಮಾನ್ಯ ಒಬ್ಬ ಮನುಷ್ಯ ಜೀವನ ಮಾಡಬಹುದು. ಆದರೆ ಈ ಕಾರಿನ ಬೆಲೆ 8 ಕೋಟಿ ಅಂದರೆ ಸಾಮಾನ್ಯ ಜನರಿಗೆ ಈ ಕಾರು ಖರೀದಿಸುವುದು ಆಲ್ಮೋಸ್ಟ್ ಇಂಪಾಸಿಬಲ್. ಆದರೆ ಗಮನ ಇಟ್ಟು ಕೇಳಿ, ಇಲ್ಲಿ ಒಬ್ಬ ಯುವಕ ಈ ಕಾರನ್ನೇ ಖರೀದಿ ಮಾಡಿದ್ದಾನೆ. ಅವನ ಬಳಿ ಕೋಟಿ ಹಣ ಇರಲಿಲ್ಲ, ಅವನ ಬಳಿ ದೊಡ್ಡ ಕಂಪನಿ ಸಪೋರ್ಟ್ ಇರಲಿಲ್ಲ. ಆದರೆ ಅವನ ಬಳಿ ಇದ್ದದ್ದು ಒಂದೇ, ಅದು ಪ್ರತಿಭೆ ಅಷ್ಟೇ. ಒಂದು ಹಳೆಯ ಮಾರುತಿ 800 ಕಾರನ್ನ ತೆಗೆದುಕೊಂಡು ಅದನ್ನೇ ಸಂಪೂರ್ಣ ಮೋಡಿಫೈ ಮಾಡಿ ನೋಡಿದ್ರೆ ನಿಜವಾದ ಲ್ಯಾಂಬೋರ್ಗಿನಿ ಅಂತ ತೋರುವಂತಹ ಯಾರ ಕೈಯಿಂದ ಕೂಡ ಇದನ್ನ ಗಮನಿಸಲು ಸಾಧ್ಯವಿಲ್ಲದ ರೀತಿ ಸ್ಪೋರ್ಟ್ಸ್ ಕಾರ್ ಆಗಿ ಮಾಡಿದ್ದಾನೆ. ಇದು ಕೇಳೋಕೆ ಸಿಂಪಲ್ ಅನ್ಸುತ್ತೆ, ಆದ್ರೆ ಇದರ ಹಿಂದೆ ಇರೋ ಸ್ಟೋರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಈ ಕಾರನ್ನ ಅವನು ಹೇಗೆ ಡಿಸೈನ್ ಮಾಡಿದ್ದಾನೆ, ಅದಕ್ಕೆ ಯಾವ ಪಾರ್ಟ್ಸ್ ಬಳಸಿದನು ಮತ್ತು ನಿಜವಾಗಿಯೂ ಈ ಕಾರಿಗೆ ಎಷ್ಟು ಹಣ ಖರ್ಚಾಗಿದೆ. ಇದಕ್ಕಿಂತ ಶಾಕಿಂಗ್ ವಿಷಯ ಏನು ಗೊತ್ತಾ? ಈ ಲ್ಯಾಂಬೋರ್ಗಿನಿ ಲುಕ್ ಕಾರನ್ನ ತಯಾರಿಸಲು ಅವನು ಖರ್ಚು ಮಾಡಿದ ಹಣ ಕೇವಲ 4 ಲಕ್ಷ ರೂಪಾಯಿ. ಇದು ಯಾವುದೋ ಕತೆ ಅಲ್ಲ, ಇದು ನಿಜವಾದ ಕತೆ. ಹೌದು ಸ್ನೇಹಿತರೆ, ಇದನ್ನ ನೋಡಿದಾಗ ಲಿಟ್ರಲಿ ಶಾಕ್ ಆಗಿದ್ದಾರೆ. ಕೆಲವರು ಇದನ್ನ ದೇಸಿ ಲ್ಯಾಂಬೋರ್ಗಿನಿ ಅಂತ ಕರೆಯುತ್ತಿದ್ದಾರೆ. ಇನ್ನು ಕೆಲವರು ಹೇಳೋದು, ಈ ಯುವಕ ಕಾರು ಕಂಪನಿಯಲ್ಲಿ ಡಿಸೈನರ್ ಆಗಿರ್ಬೇಕಿತ್ತು. ಆದ್ರೆ ಈ ಯುವಕ ಯಾರು, ಎಲ್ಲಿ, ಹೇಗೆ ಇಂಪಾಸಿಬಲ್ ಕೆಲಸವನ್ನ ಪಾಸಿಬಲ್ ಮಾಡಿದ್ದಾನೆ. ಈ ವಿಡಿಯೋದಲ್ಲಿ ಈ ಅದ್ಭುತ ಪ್ರತಿಭೆಯ ಸಂಪೂರ್ಣ ಕತೆ ನೋಡೋಣ. ಹಾಗಾಗಿ ವಿಡಿಯೋವನ್ನ ಯಾರು ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೆಳಗೆ ಇರೋ ಹೈಪ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇನ್ನು ಈ ಸ್ಟೋರಿ ಕೇಳೋದಕ್ಕಿಂತ ಮುಂಚೆ, ಸಾಮಾನ್ಯ ಕಾರಿಗಿಂತ ಈ ಲ್ಯಾಂಬೋರ್ಗಿನಿ ಬೆಲೆ ಎಷ್ಟು ಇರುತ್ತೆ, ಹಾಗಾದ್ರೆ ಇದರ ವಿಶೇಷತೆ ಏನು ತಿಳ್ಕೊಳ್ಳೋಣ. ಈ ಕಾರಿನ ಮೊದಲ ವಿಶೇಷತೆ ಏನು ಗೊತ್ತಾ? ಸ್ಪೋರ್ಟ್ಸ್ ಕಾರ್ ಡಿಸೈನ್. ಲ್ಯಾಂಬೋರ್ಗಿನಿ ಕಾರಿನ ಡಿಸೈನ್ ತುಂಬಾ ಅಗ್ರೆಸಿವ್ ಮತ್ತು ಸ್ಟೈಲಿಶ್ ಆಗಿರುತ್ತೆ. ಲೋ ಬಾಡಿ ಅಂದರೆ ನೆಲದಲ್ಲೇ ಶಾರ್ಪ್ ಎಡ್ಜಸ್, ದೂರದಿಂದ ನೋಡಿದ್ರೆ ಇದು ಸ್ಪೋರ್ಟ್ಸ್ ಕಾರ್ ಅಂತ ಗೊತ್ತಾಗುತ್ತೆ. ಇನ್ನು ಇದರ ಸ್ಪೀಡ್ನ ವಿಚಾರದಲ್ಲಿ ಈ ಕಾರಿನ ಬಿಗ್ಗೆಸ್ಟ್ ಹೈಲೈಟ್ ಅಂದ್ರೆ ಅದು ಸ್ಪೀಡ್. ಇನ್ನು ಲ್ಯಾಂಬೋರ್ಗಿನಿ ಮಾಡೆಲ್ಗಳು ಸುಮಾರು 3 ಸೆಕೆಂಡ್ನಲ್ಲಿ 100 ಕಿಲೋಮೀಟರ್ ಹೋಗುವಂತಹ ಸಾಮರ್ಥ್ಯ ಇರುತ್ತೆ. ಇನ್ನು ಪವರ್ಫುಲ್ ಇಂಜಿನ್, ಈ ಕಾರಿನಲ್ಲಿ V10 ಮತ್ತು V12 ಇಂಜಿನ್ ಇರುತ್ತೆ. ಅಂದರೆ ಈ ಇಂಜಿನ್ ಸೌಂಡ್ ಕೇಳಿದ್ರೆ ಎಲ್ಲ ಕಾರ್ ಲವರ್ಸ್ಗೂ ಕೂಡ ಇಷ್ಟವಾಗುವಂತಹ ಒಂದು ಸೌಂಡ್ ಅಂದ್ರೆ ಅದು ಲ್ಯಾಂಬೋರ್ಗಿನಿ ಸೌಂಡ್. ಇನ್ನು ಈ ಕಾರಿನ ಲಕ್ಸುರಿ ಇಂಟೀರಿಯರ್. ಲ್ಯಾಂಬೋರ್ಗಿನಿ ಕಾರಿನ ಒಳಗೆ ಪ್ರೀಮಿಯಂ ಲೆದರ್ ಸೀಟ್ಸ್, ಡಿಜಿಟಲ್ ಡಿಸ್ಪ್ಲೇ, ಅಡ್ವಾನ್ಸ್ಡ್ ಸ್ಟೇರಿಂಗ್ ಇರುತ್ತೆ. ಒಳಗೆ ಕೂತರೆ ಒಂದು ಲಕ್ಸುರಿ ಕಾಕ್ಪಿಟ್ ಫೀಲ್ ಬರುತ್ತೆ, ಒಂದು ಪ್ರೈವೇಟ್ ವಿಮಾನವನ್ನೇ ಖರೀದಿ ಮಾಡಿದ ರೀತಿ. ಈ ಕಾರಿನ ಡೋರ್ಸ್ ಮೇಲಕ್ಕೆ ಓಪನ್ ಆಗುತ್ತವೆ, ಇದರಿಂದ ಈ ಕಾರಿನ ಲುಕ್ ಇನ್ನಷ್ಟು ಹೆಚ್ಚಾಗುತ್ತೆ. ಇನ್ನು ವಿಷಯಕ್ಕೆ ಬರೋಣ. ಲ್ಯಾಂಬೋರ್ಗಿನಿ ಕಾರು ಅಂದ್ರೆ ಎಲ್ಲರಿಗೂ ಕನಸು. ಆ ಕಾರಿನ ಸ್ಟೈಲ್ ಮತ್ತು ಸ್ಪೀಡ್ ಹಾಗೂ ಲಕ್ಸುರಿ, ಇದನ್ನ ನೋಡಿದ್ರೆ ಯಾರಿಗಾದ್ರೂ ಕೂಡ ಒಂದು ಸಲ ಇದನ್ನ ಓಡಿಸ್ಬೇಕು ಅನ್ನೋ ಆಸೆ ಬರುತ್ತೆ. ಇನ್ನು ಸಾಮಾನ್ಯರಿಗೆ ಇದು ಖರೀದಿಸುವುದು ಆಲ್ಮೋಸ್ಟ್ ಇಂಪಾಸಿಬಲ್. ಆದ್ರೆ ಕೆಲವರು ಕನಸು ಬಿಡೋದಿಲ್ಲ, ಅವರು ಹೊಸ ದಾರಿಯನ್ನ ಹುಡುಕುತ್ತಾರೆ. ಅದೇ ರೀತಿ ಒಬ್ಬ ಯುವಕ ಮೆಕ್ಯಾನಿಕ್ ತನ್ನ ಕನಸನ್ನ ನಿಜ ಮಾಡಿದ್ದಾನೆ. ಹಾಗಾದ್ರೆ ಈ ಯುವಕ ಯಾರು ಗೊತ್ತಾ? ಈ ಕಥೆಯಲ್ಲಿ ಹೀರೋ ಹೆಸರು ಆರಿಫ್. ಇವರು ಜಾರ್ಖಂಡ ರಾಜ್ಯದ ಚಂಡಿಲ್ ಎನ್ನುವ ಪ್ರದೇಶದ ನಿವಾಸಿ. ಸಾಧಾರಣ ಕುಟುಂಬದಲ್ಲಿ ಹುಟ್ಟಿದಂತಹ ಈ ಯುವಕ ಚಿಕ್ಕದಿನಿಂದಲೇ ವಾಹನಗಳ ಮೇಲೆ ಭಾರಿ ಆಸಕ್ತಿ ಇದ್ದಂತಹ ಒಬ್ಬ ವ್ಯಕ್ತಿ. ಇನ್ನು ಇಂಜಿನ್ ಹೇಗೆ ಕೆಲಸ ಮಾಡುತ್ತೆ, ಕಾರಿನ ಡಿಸೈನ್ ಹೇಗೆ ಮಾಡೋದು ಅನ್ನೋದರ ಮೇಲೆ ಹೆಚ್ಚಿನ ಆಸಕ್ತಿ ಹೊಂದಿದಂತಹ ಈ ಯುವಕ ಇಂತಹ ವಿಷಯಗಳನ್ನೇ ಅವನು ಹೆಚ್ಚು ಕಲಿಯುತ್ತಿದ್ದ. ಇನ್ನು ಕೆಲವೊಮ್ಮೆ ಎಷ್ಟೇ ಬುದ್ಧಿವಂತಿಕೆ, ಪ್ರತಿಭೆ ಇದ್ದರೂ ಕೆಲವು ಕುಟುಂಬಗಳ ಪರಿಸ್ಥಿತಿ ಅವರನ್ನ ಕೆಳಮಟ್ಟದಲ್ಲೇ ಇರಿಸುತ್ತೆ ಅನ್ನೋದಕ್ಕೆ ಈ ಯುವಕನೇ ಸಾಕ್ಷಿ.
ಆದರೆ ಒಂದು ಸಮಸ್ಯೆ ಇತ್ತು, ಅವನ ಬಳಿ ಕೋಟಿ ಹಣ ಇರಲಿಲ್ಲ. ಆದರೆ ಅವನ ಬಳಿ ಇದ್ದದ್ದು ಒಂದು ದೊಡ್ಡ ಪ್ರತಿಭೆ ಅಷ್ಟೇ. ಒಂದು ದಿನ ಆರಿಫ್ಗೆ ಒಂದು ಐಡಿಯಾ ಬರುತ್ತೆ, ನನಗೆ ಲ್ಯಾಂಬರ್ಗಿನ್ ಖರೀದಿಸೋಕೆ ಆಗಲ್ಲ, ಆದರೆ ನಾನು ಲ್ಯಾಂಬರ್ಗಿನ್ ತರಹ ಕಾರು ಮಾಡ್ಬೋದಲ್ಲ. ಅಷ್ಟೇ ಅವನ ಮೆದುಳಿನಲ್ಲಿ ಹೊಸ ಪ್ರಾಜೆಕ್ಟ್ ಶುರು ಆಯಿತು. ಅವನ ಬಳಿ ಇದ್ದ ಕಾರು ಯಾವುದು ಗೊತ್ತಾ? ಒಂದು ಹಳೆಯ ಮಾರುತಿ 800. ಈ ಮಾರುತಿ 800 ಕಾರಿನ ಬೆಲೆ ಈಗ ಹೊಸದಾಗಿ ಸಿಗೋದಿಲ್ಲ, ಯಾಕಂದ್ರೆ ಈ ಕಾರಿನ ಪ್ರೊಡಕ್ಷನ್ 2014ರಲ್ಲೇ ನಿಂತಿದೆ. ಅಂದ್ರೆ ಸೆಕೆಂಡ್ ಹ್ಯಾಂಡ್ ಮಾರ್ಕೆಟ್ನಲ್ಲಿ ಇನ್ನೂ ಲಭ್ಯವಿರುವಂತಹ ಈ ಕಾರಿನ ಬೆಲೆ ಸುಮಾರು 30,000ದಿಂದ 60,000. ತುಂಬಾ ಹಳೆಯ ಕಂಡೀಷನ್ಸ್, ಅದೇ ರೀತಿ 1,00,000ವರೆಗೂ ಕೂಡ ಆವರೇಜ್ ಆಗಿರಬಹುದು. ಇನ್ನು ಅನೇಕರಿಗೆ ಇದು ಸಾಮಾನ್ಯ ಕಾರು, ಆದರೆ ಆರಿಫ್ಗೆ ಇದು ಒಂದು ಆಪರ್ಚುನಿಟಿ. ಅವನು ಆ ಕಾರನ್ನ, ಅಂದರೆ ಮಾರುತಿ 800 ಕಾರನ್ನ ಎಲ್ಲಾ ಭಾಗಗಳನ್ನ ತೆಗೆದು ಚೌಕಟ್ಟು ಉಳಿಸಿ ಉಳಿದ ಡಿಸೈನ್ ಸಂಪೂರ್ಣ ಚೇಂಜ್ ಮಾಡಿದ. ಸ್ನೇಹಿತರೆ, ಆ ಕಾರಿನ ಬಹುತೇಕ ಡಿಸೈನ್ ಅನ್ನ ಆರಿಫ್ ಸ್ವತಃ ಮಾಡಿದ್ದಾನೆ. ಮಾರುಕಟ್ಟೆಯಿಂದ ದುಬಾರಿ ಪಾರ್ಟ್ಸ್ ತೆಗೆದುಕೊಳ್ಳಲಿಲ್ಲ, ಬದಲಿಗೆ ತನ್ನ ಕೈಚಳಕ ಮತ್ತು ತಾಂತ್ರಿಕ ಜ್ಞಾನ ಬಳಸಿ ಕಾರಿನ ಬಾಡಿಯನ್ನ ನಿರ್ಮಿಸಿದ್ದಾನೆ. ಮೊದಲು ಮಾರುತಿ 800 ಕಾರಿನ ಒರಿಜಿನಲ್ ಬಾಡಿ ಪಾರ್ಟ್ಸ್ ಅನ್ನ ತೆಗೆದುಹಾಕಿ ನಂತರ ಐರನ್ ಪೈಪ್ಸ್ ಮತ್ತು ಮೆಟಲ್ ಫ್ರೇಮ್ ಬಳಸಿ ಸ್ಪೋರ್ಟ್ಸ್ ಕಾರ್ ಶೇಪ್ ಮಾಡಿದನು. ಅದರ ಮೇಲೆ ಫೈಬರ್ ಶೀಟ್ಸ್ ಅಥವಾ ಮೆಟಲ್ ಶೀಟ್ಸ್ ಹಾಕಿ ಕಾರಿನ ಬಾಡಿ ಶೇಪ್ ಕೊಟ್ಟನು. ನಂತರ ಗ್ರೈಂಡಿಂಗ್, ಕಟ್ಟಿಂಗ್ ಮತ್ತು ವೆಲ್ಡಿಂಗ್ ಟೂಲ್ಸ್ ಬಳಸಿ ಡಿಸೈನ್ ಪರ್ಫೆಕ್ಟ್ ಮಾಡಿದ್ದಾನೆ. ಕೊನೆಗೆ ಪೈಂಟ್, ಹೆಡ್ಲೈಟ್, ಗ್ಲಾಸ್ ಹಾಕಿ ಲ್ಯಾಂಬರ್ಗಿನ್ ಸ್ಟೈಲ್ ಲುಕ್ ಕೊಟ್ಟಿದ್ದಾನೆ. ಇನ್ನು ಕಾರಿನ ಡೋರ್ಸ್, ಸ್ಪೋರ್ಟ್ಸ್ ಲುಕ್, ಬಂಪರ್, ಲೋ ಬಾಡಿ ಡಿಸೈನ್ ಇವೆಲ್ಲ ಲ್ಯಾಂಬರ್ಗಿನ್ ಸ್ಟೈಲ್ ನಲ್ಲೇ ಡಿಸೈನ್ ಮಾಡಿದ್ದಾನೆ. ಅಂದರೆ ಯಾವುದನ್ನ ನಾವು ಮೋಡಿಫೈ ಮಾಡಲು ಸಾಧ್ಯವಿಲ್ಲ ಅಂತಹ ಪಾರ್ಟ್ಸ್ಗಳು. ಇದರ ಹೊರತು ಉಳಿದಿದ್ದಂತಹ ಎಲ್ಲ ಸ್ವಂತಹ ಕೆಲಸ. ಒಟ್ಟಿನಲ್ಲಿ ಈ ಕಾರನ್ನು ತಯಾರಿಸಲು ಸುಮಾರು 4 ಲಕ್ಷ ರೂಪಾಯಿ ವೆಚ್ಚವಾಗಿದೆ. ಈ ಕಾರಿನ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಆದ ನಂತರ ಜನ ಲಿಟ್ರಲಿ ಶಾಕ್ ಆಗಿದ್ದಾರೆ. ಯಾಕಂದ್ರೆ ಯಾರಿಂದಲೂ ಇದು ಮಾರುತಿ 800 ಅಂತ ನಂಬೋದಕ್ಕೆ ಆಗಲಿಲ್ಲ. ಕೆಲವರು ಇದನ್ನ ದೇಸಿ ಲ್ಯಾಂಬರ್ಗಿನ್ ಅಂತ ಕರೆಯುತ್ತಿದ್ದಾರೆ. ಇನ್ನು ಕೆಲವರು ಹೇಳೋದು, ಈ ಯುವಕ ಕಾರು ಕಂಪನಿಯ ಡಿಸೈನ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡಬೇಕಿತ್ತು. ಸ್ನೇಹಿತರೆ, ಈ ಕಥೆ ನಮಗೆ ಒಂದು ಲೆಸನ್ ಕೊಡುತ್ತೆ. ಹಣ ಇದ್ದರೆ ಮಾತ್ರ ಕನಸು ಸಾಧಿಸಬಹುದು ಅಂತ ಅಲ್ಲ, ಪ್ರತಿಭೆ, ಶ್ರಮ ಇದ್ದರೆ ಹಳೆಯ ಮಾರುತಿ 800 ಕಾರು ಕೂಡ ಲ್ಯಾಂಬರ್ಗಿನ್ ಆಗಬಹುದು. ಈ ಯುವಕನ ಪ್ರತಿಭೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈತನ ಕೈಚಳಕ ಕಮೆಂಟ್ ನಲ್ಲಿ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರೀಸ್ ನೋಡಲು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.